90,000 ಸ್ಕೂಲ್ಗಳು ಬಂದ್ ಆಗಿವೆ. ಸರ್ಕಾರದ್ದು 90,000 schools closed by government of India, ಪ್ರೈಮರಿ ಸ್ಕೂಲ್ಸ್. ಅವು ಅದರಲ್ಲಿ 50,000 ನಮ್ಮ UP ಮತ್ತು ಬಿಹಾರ್ನಲ್ಲಿ 50,000, ಉಳಿದ 40,000 ಬೇರೆ 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 ಕಡೆ ಸೇರಿದಾಗ. ಹೀಗೆ ಸರ್ಕಾರಿ ಸ್ಕೂಲ್ಗಳು ಬಂದ್ ಮಾಡ್ಕೊಂಡು ಹೋದ್ರೆ ಬಡ ಮಕ್ಕಳು ಎಲ್ಲಿ ಹೋಗ್ಬೋದು? ಕಂಪಲ್ಸರಿ ಎಜುಕೇಶನ್ ಅಂತ ನಾವು ಹೇಳ್ತೇವೆ, ಆದರೆ 90,000 ಸ್ಕೂಲ್ಸ್ಗಳು ಇವತ್ತು ಮುಚ್ಚಿದ್ರೆ, ಪ್ರೈವೇಟ್ ಸ್ಕೂಲ್ಸು 14% ಇನ್ಕ್ರೀಸ್ ಆಗಿದೆ, ಆದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತಾ ಇವೆ. ಬಡವರು ಮಕ್ಕಳು ಓದೋದೇ ಹಳ್ಳಿ ಶಾಲೆ. ಈಗ ವಿಶೇಷವಾಗಿ 13,000 ಸ್ಟೂಡೆಂಟ್ಸ್ಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಯಾಕೆ? ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅವರಿಗೆ ಏನು ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರು ಸ್ಕೂಲ್ಗಳು ಬಿಡ್ತಾ ಇದ್ದಾರೆ, ಕಾಲೇಜ್ಗಳು ಬಿಡ್ತಾ ಇದ್ದಾರೆ. ದಯವಿಟ್ಟು ಅಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಬೇಕು.